ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮಕ್ಕೆ ಚಾಲನೆ ದೊರೆತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಾಹಿತಿ ಹಂಪ ನಾಗರಾಜಯ್ಯ ಸೇರಿದಂತೆ ಅನೇಕ ಗಣ್ಯರು ತಾಯಿ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. 10 ಹಲವು ಕಲಾ ತಂಡಗಳಿಂದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ಬಂದಿತ್ತು. ಅರಮನೆಯಲ್ಲಿ ರಾಜ ವೈಭವ ಮರುಕಳಿಸಿದ್ದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರತ್ನ ಖಚಿತ ಸಿಂಹಾಸನವನ್ನೇರಿ 10ನೇ ಬಾರಿಗೆ ಖಾಸಗಿ ದರ್ಬಾರ್ ನಡೆಸಿದರು. ಗಂಗೆಯ ಸಂಪ್ರೋಕ್ಷಣೆಯ ಬಳಿಕ ದರ್ಬಾರ್ಗೆ ಸಹಕಾರ ನೀಡಿದವರಿಗೆ ಯದುವೀರ್ ಒಡೆಯರ್ ಅವರು ಕಿರುಕಾಣಿಕೆ ನೀಡಿ ಗೌರವ ಸಲ್ಲಿಸಿ ಸಿಂಹಾಸನದಿಂದ ಇಳಿದರು. ದಸರಾ ಗಜಪಡೆಗಳಿಗೆ ರಾಜಬೀದಿಯಲ್ಲಿ ತಾಲೀಮು ನೀಡಲಾಯಿತು. ನವರಾತ್ರಿಯ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ ಪ್ರದರ್ಶನ. ದಸರಾ ಗೊಂಬೆ ಕೂರಿಸುವ ಪದ್ಧತಿ 18ನೇ ಶತಮಾನದಿಂದ ಜಾರಿಗೆ ಬಂದಿರುವ ಪ್ರತೀತಿ ಕೂಡ ಇದೆ. ದಸರಾ ಹಬ್ಬದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಪದ್ಧತಿ ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲಿಗೆ ಆರಂಭವಾಯಿತು ಎನ್ನಲಾಗುತ್ತೆ. ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆದು ಬಂದಿದೆ. ಗೊಂಬೆ ಪ್ರದರ್ಶನದ ವಿಭಿನ್ನ ಚಿತ್ತಾಕರ್ಷಕ ದೃಶ್ಯಗಳನ್ನು ನಿಮಗಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬೆಂಗಳೂರು ವಿಜಯನಗರದ ರೂಪಾ ಪುರುಷೋತ್ತಮ್ ಅವರ ಮನೆಯ ತುಂಬೆಲ್ಲ ಗೊಂಬೆಗಳೇ ಕಂಡುಬರುತ್ತೆ. ದಸರಾಗಾಗಿ ವಿಶೇಷವಾಗಿ ಸಿದ್ಧಪಡಿಸಿರುವಂತಹ ವೇದಿಕೆಯಲ್ಲಿ ಬಣ್ಣ ಬಣ್ಣದ ಗೊಂಬೆಗಳು ರಾರಾಜಿಸುತ್ತಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ಟಾಟಾ ನಗರ ಸಹಕಾರ ನಗರದ ರವಿಕುಮಾರ್ ಅವರ ಮನೆಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಅಚ್ಚುಕಟ್ಟಾಗಿ ಜೋಡಿಸಿರುವ ಗೊಂಬೆಗಳು ನೋಡುಗರ ಮನಸೂರೆಗೊಳ್ಳುತ್ತಿವೆ. ಬಳ್ಳಾರಿಯ ಸೌಮ್ಯ ಅವರ ಮನೆಯಲ್ಲೂ ಗೊಂಬೆಗಳು ಸಾಲಾಗಿ ಕುಳಿತು ನೋಡುಗರ ಗಮನವನ್ನ ತಮ್ಮತ್ತ ಸೆಳೆಯುತ್ತಿವೆ.
ತುಮಕೂರಿನ ಇನ್ನರ್ ವೀಲ್ನ ಮಾಜಿ ಜಿಲ್ಲಾಧ್ಯಕ್ಷರಾದ ರೇಖಾ ಬಾಬು ಅವರ ಗಾಂಧಿನಗರ ನಿವಾಸದಲ್ಲಿ ಗೊಂಬೆಗಳದ್ದೇ ಕಾರುಬಾರು. ಅಚ್ಚುಕಟ್ಟಾಗಿ ಜೋಡಿಸಿರುವ ಗೊಂಬೆಗಳು ನೋಡುಗರನ್ನ ಕೈಬೀಸಿ ತಮ್ಮತ್ತ ಸೆಳೆದು ಕೆಲಕಾಲ ಮೈ ಮರೆಯುವಂತೆ ಮಾಡುತ್ತಿವೆ. ಇನ್ನರ್ ವೀಲ್ ಸ್ನೇಹಿತೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮನಸ್ಸಿಗೆ ಮುದ ನೀಡುತ್ತಿವೆ. ಕೈಟಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನೆಲಮಂಗಲದ ರಾಶಿ ಗೇಟ್ವೇ ನಿವಾಸಿ ಶುಭಾ ಗುರುಪ್ರಸಾದ್ ನಿವಾಸದಲ್ಲಿ ಆಯೋಜಿಸಿರುವ ಗೊಂಬೆ ಪ್ರದರ್ಶನ ಸ್ಥಳೀಯ ನಿವಾಸಿಗಳ ಗಮನ ಸೆಳೆಯುತ್ತಿದೆ. ನಾಡಹಬ್ಬ ದಸರಾ ಪ್ರಯುಕ್ತ ಮೈಸೂರಿನ ಎಲ್ಲ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದವು. ಪ್ರವಾಸಿಗರ ಮನಸೂರೆಗೊಳ್ಳುತ್ತಿವೆ.